ಓಂ ನಮಃ ಶಿವಾಯ. 100 ವರ್ಷಗಳ ನಂತರ ಹೋಳಿ ಎಂದು ಲಕ್ಷ್ಮೀನಾರಾಯಣ ಯೋಗದ ಜೊತೆಗೆ ಹಲವಾರು ರಾಜಯೋಗಗಳು ಮತ್ತು ವೃಷಭರಾಶಿಯವರಿಗೆ 10 ಪ್ರಮುಖ ಭವಿಷ್ಯವಾಣಿಗಳು ರೂಪುಗೊಳ್ಳುತ್ತವೆ. ಹೌದು ಸ್ನೇಹಿತರೆ, 100 ವರ್ಷಗಳ ನಂತರ ಲಕ್ಷ್ಮೀನಾರಾಯಣ ಯೋಗದ ಜೊತೆಗೆ ಹೋಳಿ ಎಂದು ಹಲವಾರು ಶುಭಯುಗಗಳು ರೂಪುಗೊಳ್ಳುತ್ತವೆ ಎಂದು ನಾನು ನಿಮಗೆ ಹೇಳುತ್ತೇನೆ. ಈ ಯೋಗಗಳ ಶುಭ ಪರಿಣಾಮಗಳನ್ನು ಎಲ್ಲ 12 ರಾಶಿಚಕ್ರ ಚಿಹ್ನೆಗಳು ಅನುಭವಿಸುತ್ತವೆ. ಆದಾಗ್ಯೂ ಈ ಶುಭಯೋಗಗಳಿಂದ ಅತ್ಯಂತ ಶುಭ ಫಲಿತಾಂಶಗಳನ್ನು ಅನುಭವಿಸುವ ಕೆಲವು ರಾಶಿಚಕ್ರ ಚಿಹ್ನೆಗಳು ಇವೆ. ಧನಶಕ್ತಿ ಯೋಗದ ಜೊತೆಗೆ ಹಲವಾರು ಶುಭಯೋಗಗಳ ರಚನೆಯು ವೃಷಭ ರಾಶಿಯ ಸ್ಥಳೀಯರಿಗೆ ಸುವರ್ಣಯುಗದ ಆರಂಭವನ್ನು ಸೂಚಿಸುತ್ತದೆ. ಇದರೊಂದಿಗೆ ಭಗವಾನ್ ನಾರಾಯಣ ಮತ್ತು ಲಕ್ಷ್ಮೀ ದೇವತೆಯೂ ಸಹ ತಮ್ಮ ಆಶೀರ್ವಾದಗಳನ್ನು ನೀಡುತ್ತಾರೆ. ಈ ಸಮಯವು ವೃಷಭರಾಶಿಯ ಸ್ಥಳೀಯರಿಗೆ ಹೊಸ ಯಶಸ್ಸುಗಳು ಮತ್ತು ಉನ್ನತಿಯ ಸುವರ್ಣಯುಗವನ್ನು ತರುತ್ತದೆ. ಆದ್ದರಿಂದ ಪ್ರಿಯ ವೀಕ್ಷಕರೇ, ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ವಿಶೇಷವಾಗಿರುತ್ತದೆ. ಹೌದು ಸ್ನೇಹಿತರೆ, ಹೋಳಿ ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದ್ದು ದೇಶಾದ್ಯಂತ ಬಣ್ಣ, ಉತ್ಸಾಹ ಮತ್ತು ಸಹೋದರತ್ವದಿಂದ ಆಚರಿಸಲಾಗುತ್ತದೆ. ಸ್ನೇಹಿತರೆ, ಪ್ರತಿ ವರ್ಷ ಫಾಲ್ಗುಣ ಮಾಸದ ಹುಣ್ಣಿಮೆಯ ನಂತರ ಚೈತ್ರ ಮಾಸದ ಕೃಷ್ಣ ಪಕ್ಷದ ಅಥವಾ ಕತ್ತಲೆ 15 ತಿಥಿಯಂದು ಬಣ್ಣಗಳ ಹೋಳಿಯನ್ನು ಆಡಲಾಗುತ್ತದೆ ಮತ್ತು ಹೋಳಿಕಾ ದಹನವನ್ನು 1 ದಿನ ಮೊದಲು ನಡೆಸಲಾಗುತ್ತದೆ. ಆದಾಗ್ಯೂ ಈ ವರ್ಷ 2026ರಲ್ಲಿ ಹೋಳಿ ದಿನಾಂಕದ ಬಗ್ಗೆ ಕೆಲವು ಗೊಂದಲಗಳಿವೆ. ಆದ್ದರಿಂದ ಈ ವರ್ಷ ಹೋಳಿಯನ್ನು ಯಾವಾಗ ಆಚರಿಸಲಾಗುತ್ತದೆ ಎಂದು ಕಂಡುಹಿಡಿಯೋಣ. ಜ್ಯೋತಿಷಿಗಳು ಮತ್ತು ವಾಸ್ತುತಜ್ಞರ ಪ್ರಕಾರ ಮಾರ್ಚ್ 4ರಂದು ಬುಧವಾರದಂದು ಬಣ್ಣಗಳ ಹೋಳಿಯನ್ನು ಆಚರಿಸಲಾಗುತ್ತದೆ ಮತ್ತು ಮಾರ್ಚ್ 3ರಂದು ಮಂಗಳವಾರದಂದು ಹೋಳಿಕಾವಹನವನ್ನು ಆಚರಿಸಲಾಗುತ್ತದೆ. ಫಾಲ್ಗುಣ ಪೂರ್ಣಿಮಾ ದಿನಾಂಕವು ಮಾರ್ಚ್ 2, 2026ರಂದು ಸಂಜೆ 5:55ಕ್ಕೆ ಪ್ರಾರಂಭವಾಗಿ ಮಾರ್ಚ್ 3ರಂದು ಸಂಜೆ 4:46ರವರೆಗೆ ಇರುತ್ತದೆ. ಈ ಸಮಯದಲ್ಲಿ ಭದ್ರಾ ಕೂಡ ಸಂಭವಿಸುತ್ತದೆ. ಸ್ನೇಹಿತರೆ, ಭದ್ರಾ ಮಾರ್ಚ್ 2ರಂದು ಸಂಜೆ 5:55ಕ್ಕೆ ಪ್ರಾರಂಭವಾಗಿ ಮಾರ್ಚ್ 3ರಂದು ಬೆಳಿಗ್ಗೆ 5:32ರವರೆಗೆ ಇರುತ್ತದೆ. ಸ್ನೇಹಿತರೆ, ಭದ್ರಾ ಅವಧಿಯಲ್ಲಿ ಶುಭ ಚಟುವಟಿಕೆಗಳನ್ನು ನಡೆಸಲಾಗುವುದಿಲ್ಲ. ಆದ್ದರಿಂದ ಭದ್ರಾ ಮುಗಿದ ನಂತರವೇ ಹೋಳಿಕಾದಹನ ಮಾಡಲಾಗುತ್ತದೆ. ಹೆಚ್ಚುವರಿಯಾಗಿ ಮಾರ್ಚ್ 3ರಂದು ಚಂದ್ರಗ್ರಹಣ ಸಂಭವಿಸಲಿದೆ. ಭಾರತದಲ್ಲಿ ಮಾನ್ಯವಾಗಿರುವ ಮಾರ್ಚ್ 3ರಂದು ಚಂದ್ರಗ್ರಹಣವು ಮಧ್ಯಾಹ್ನ 3:21ಕ್ಕೆ ಪ್ರಾರಂಭವಾಗಿ ಸಂಜೆ 6:46ರವರೆಗೆ ಇರುತ್ತದೆ. ಈ ಗ್ರಹಣವು ಭಾರತದಲ್ಲಿ ಗೋಚರಿಸುತ್ತದೆ ಮತ್ತು ಸೂತಕ ಅವಧಿಯು ಬೆಳಿಗ್ಗೆ 6:20ಕ್ಕೆ ಪ್ರಾರಂಭವಾಗುತ್ತದೆ. ಆದ್ದರಿಂದ ಮಾರ್ಚ್ 3ರಂದು ಬಣ್ಣಗಳೊಂದಿಗೆ ಆಟವಾಡುವ ಸಂಪ್ರದಾಯವಿರುವುದಿಲ್ಲ ಮತ್ತು ಮಾರ್ಚ್ 4ರಂದು ವರ್ಣರಂಜಿತ ಹೋಳಿಯನ್ನು ಆಚರಿಸಲಾಗುತ್ತದೆ. ಭವಿಷ್ಯದ ಪಂಚಾಂಗದ ಪ್ರಕಾರ 5 ಪ್ರಬಲ ಶುಭ ಸಂಯೋಜನೆಗಳಾದ ಮಾಲವ್ಯ ರಾಜ್ಯಯೋಗ, ಬುದ್ಧಾದಿತ್ಯ ರಾಜ್ಯಯೋಗ, ಶುಕ್ರಾದಿತ್ಯ ರಾಜ್ಯಯೋಗ, ಲಕ್ಷ್ಮೀನಾರಾಯಣ ಯೋಗ ಮತ್ತು ಧನಶಕ್ತಿ ಯೋಗವು 100 ವರ್ಷಗಳ ನಂತರ ಹೋಳಿ ಎಂದು ರೂಪುಗೊಳ್ಳುವುದರಿಂದ ಈ ವರ್ಷದ ಹೋಳಿ ಹಬ್ಬವನ್ನು ಜ್ಯೋತಿಷ್ಯ ದೃಷ್ಟಿಕೋನದಿಂದ ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಎಂಬುದನ್ನು ಸಹ ಗಮನಿಸಬೇಕು. ಜ್ಯೋತಿಷ್ಯದ ಪ್ರಕಾರ ಶುಕ್ರ, ಬುಧ ಮತ್ತು ಸೂರ್ಯನಂತಹ ಪ್ರಮುಖ ಗ್ರಹಗಳು ಶುಭ ಸ್ಥಾನಗಳಲ್ಲಿದ್ದು ಕೇಂದ್ರ ಅಥವಾ ತ್ರಿಕೋಣ ಮನೆಗಳ ಮೇಲೆ ಪ್ರಭಾವ ಬೀರಿದಾಗ ವ್ಯಕ್ತಿಯ ಜೀವನದಲ್ಲಿ ಸಂಪತ್ತು, ಸ್ಥಾನ, ಪ್ರತಿಷ್ಠೆ ಮತ್ತು ಅವಕಾಶಗಳು ಹೆಚ್ಚಾಗುತ್ತವೆ. ಪರಿಣಾಮವಾಗಿ ಈ ರಾಜ್ಯಯೋಗಗಳ ಪ್ರಭಾವವು ಈಗ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನು ತರಬಹುದು. ಆದ್ದರಿಂದ 100 ವರ್ಷಗಳ ನಂತರ ರೂಪುಗೊಳ್ಳುವ ಅನೇಕ ರಾಜ್ಯಯೋಗಗಳು ವೃಷಭರಾಶಿಯವರ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂದು ಅನ್ವೇಷಿಸೋಣ. ಆದ್ದರಿಂದ ಸ್ನೇಹಿತರೆ, ವಿಡಿಯೋವನ್ನು ಮುಂದುವರಿಸುವ ಮೊದಲು ಕಮೆಂಟ್ ವಿಭಾಗದಲ್ಲಿ ಪೂರ್ಣ ಭಕ್ತಿಯಿಂದ ಜೈ ಲಕ್ಷ್ಮೀನಾರಾಯಣ ಎಂದು ಜಪಿಸಲು ಮರೆಯಬೇಡಿ. ವಿಡಿಯೋಗೆ ಸಿಹಿ ಲೈಕ್ ನೀಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಆದ್ದರಿಂದ ವೃಷಭರಾಶಿಯ 10 ದೊಡ್ಡ ಭವಿಷ್ಯವಾಣಿಗಳ ಬಗ್ಗೆ ತಿಳಿದುಕೊಳ್ಳೋಣ. ವೃಷಭರಾಶಿಯ ಮೊದಲ ಭವಿಷ್ಯವು 100 ವರ್ಷಗಳ ನಂತರ ಹೋಳಿ ಎಂದು ರೂಪುಗೊಳ್ಳುವ ಲಕ್ಷ್ಮೀನಾರಾಯಣ ಯೋಗ, ಮಾಲವ್ಯ ರಾಜ್ಯಯೋಗ, ಬುದ್ಧಾದಿತ್ಯ ರಾಜ್ಯಯೋಗ ನಿಮ್ಮ ಜೀವನಕ್ಕೆ ಗಮನಾರ್ಹ ಕೆಲಸ ಸಂಬಂಧಿತ ಚಟುವಟಿಕೆಯನ್ನು ತರುತ್ತದೆ. ಈ ಹೋಳಿ ಕೇವಲ ಬಣ್ಣಗಳ ಆಚರಣೆಯಲ್ಲ, ಬದಲಾಗಿ ನಿಮ್ಮ ವೃತ್ತಿಜೀವನದಲ್ಲಿ ಹೊಸ ಆರಂಭದ ದೈವಿಕ ಸಂಕೇತವಾಗಿದೆ. ಹೋಳಿಯ ಮಹತ್ವವು ಸಂಪ್ರದಾಯಕ್ಕೆ ಸೀಮಿತವಲ್ಲ. ಹೋಳಿಕಾದಹನದಲ್ಲಿ ದುಷ್ಟತ್ವವನ್ನು ಸುಡುವಂತೆಯೇ ನಮ್ಮ ಜೀವನದಲ್ಲಿರುವ ಅಡ್ಡಡಿಗಳು ಮತ್ತು ಅಡೆತಡೆಗಳನ್ನೂ ಸಹ ತೆಗೆಯಬಹುದು. ಬಣ್ಣಗಳ ಹಬ್ಬವಾದ ಹೋಳಿ ಜೀವನದಲ್ಲಿ ಹೊಸ ಉತ್ಸಾಹ, ಹೊಸ ಶಕ್ತಿ ಮತ್ತು ಹೊಸ ದಿಕ್ಕಿನ ಸಮಯ ಬಂದಿದೆ ಎಂದ ಸಂದೇಶವನ್ನು ಕಳುಹಿಸುತ್ತದೆ.
ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಈ ಸಮಯವು ವಿಶೇಷವಾಗಿ ನಿಮ್ಮ 10ನೇ ಮನೆ ನಿಮ್ಮ ವೃತ್ತಿ ಮತ್ತು ಖ್ಯಾತಿಯನ್ನು ಸಕ್ರಿಯಗೊಳಿಸುತ್ತಿದೆ. ಲಕ್ಷ್ಮೀನಾರಾಯಣ ಯೋಗವು ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ಸ್ಥಿರತೆ ಮತ್ತು ಪ್ರಗತಿಯನ್ನು ಒದಗಿಸುತ್ತದೆ. ಬುದ್ಧಾದಿತ್ಯ ರಾಜ್ಯ ಯೋಗವು ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳನ್ನು ಬಲಪಡಿಸುತ್ತದೆ. ಸರಿಯಾದ ಸಮಯದಲ್ಲಿ ಸರಿಯಾದ ಹೆಜ್ಜೆಗಳನ್ನು ಇಡಲು ನಿಮ್ಮನ್ನು ಅನುಮತಿಸುತ್ತದೆ. ಕೆಲವು ಸಮಯದಿಂದ ವೃಷಭರಾಶಿಯವರು ಕೆಲಸದಲ್ಲಿ ಒತ್ತಡವನ್ನು ಅನುಭವಿಸುತ್ತಿದ್ದಾರೆ. ಅವರು ಬಹಳಷ್ಟು ಕಠಿಣ ಪರಿಶ್ರಮ ಮಾಡುತ್ತಿದ್ದಾರೆ, ಆದರೆ ಫಲಿತಾಂಶಗಳು ನಿರೀಕ್ಷಿಸಿದಂತೆ ಆಗಲಿಲ್ಲ. ಮೇಲಾಧಿಕಾರಿಗಳಿಂದ ಒತ್ತಡ ಮತ್ತು ಸಹೋದ್ಯೋಗಿಗಳೊಂದಿಗಿನ ಭಿನ್ನಾಭಿಪ್ರಾಯಗಳು ಅವರ ಮನಸ್ಸನ್ನು ಅಸ್ಥಿರಗೊಳಿಸಿದ್ದವು. ಕೆಲವರು ಉದ್ಯೋಗ ಬದಲಾವಣೆಗಳ ಬಗ್ಗೆ ಚಿಂತಿಸುತ್ತಿದ್ದಾರೆ, ಆದರೆ ಈಗ ಸಂದರ್ಭಗಳು ಅವರ ಪರವಾಗಿ ತಿರುಗಬಹುದು. ಮಾರ್ಚ್ ನಂತರ ಬಡ್ತಿ, ಹೊಸ ಜವಾಬ್ದಾರಿಗಳು ಅಥವಾ ಉತ್ತಮ ಅವಕಾಶಗಳ ಸಾಧ್ಯತೆಯಿದೆ. ದೀರ್ಘಕಾಲದಿಂದ ಉದ್ಯೋಗವನ್ನು ಹುಡುಕುತ್ತಿರುವವರಿಗೆ ಸಕಾರಾತ್ಮಕ ಸಂಕೇತಗಳು ಸಿಗಬಹುದು. ವ್ಯಾಪಾರದಲ್ಲಿರುವವರಿಗೆ ಹೊಸ ಒಪ್ಪಂದಗಳು ಮತ್ತು ಲಾಭದಾಯಕ ಪಾಲುದಾರಿಕೆಗಳು ಹೊರಹೊಮ್ಮುತ್ತಿವೆ. ತಾಳ್ಮೆ ಮತ್ತು ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಲು ಇದು ಸೂಕ್ತ ಸಮಯ. ನಿಮ್ಮ ಕಠಿಣ ಪರಿಶ್ರಮ ಈಗ ಫಲ ನೀಡುತ್ತದೆ. ಸಮಾಜದಲ್ಲಿ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗುತ್ತದೆ. ಈ ಶುಭ ಹೋಳಿ ಹಬ್ಬವು ನಿಮ್ಮ ವೃತ್ತಿಜೀವನಕ್ಕೆ ಸ್ಥಿರತೆ, ಗೌರವ ಮತ್ತು ಯಶಸ್ಸಿನ ಹೊಸ ಬಣ್ಣಗಳನ್ನು ತರಬಹುದು. ಹಳೆಯ ಉದ್ವಿಗ್ನತೆಗಳು ಕೊನೆಗೊಳ್ಳುತ್ತವೆ ಮತ್ತು ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ವೃಷಭರಾಶಿಯ 2ನೇ ಭವಿಷ್ಯ ಸಂಖ್ಯೆ 2. 100 ವರ್ಷಗಳ ನಂತರ ಹೋಳಿಯೆಂದು ರೂಪುಗೊಳ್ಳುವ ಲಕ್ಷ್ಮೀರಾಯ ಯೋಗ ಮತ್ತು ಧನಶಕ್ತಿ ಯೋಗವು ನಿಮ್ಮ ಜೀವನದಲ್ಲಿ ಆರ್ಥಿಕ ಸ್ಥಿರತೆ ಮತ್ತು ಸಮೃದ್ಧಿಯ ಹೊಸ ಬಾಗಿಲುಗಳನ್ನು ತೆರೆಯಬಹುದು ಎಂದು ಸೂಚಿಸುತ್ತದೆ. ಈ ಹೋಳಿ ಬಣ್ಣಗಳನ್ನು ಮಾತ್ರವಲ್ಲದೆ ಸಂಪತ್ತು ಮತ್ತು ಅದೃಷ್ಟದ ಆಗಮನವನ್ನು ತರುತ್ತದೆ. ಹೋಳಿಯ ಆಧ್ಯಾತ್ಮಿಕ ಮಹತ್ವವೆಂದರೆ ಅದು ನಕಾರಾತ್ಮಕತೆಯನ್ನು ಸುಡುತ್ತದೆ ಮತ್ತು ಸಕಾರಾತ್ಮಕತೆಯನ್ನು ಆಹ್ವಾನಿಸುತ್ತದೆ. ಹೋಳಿಕಾ ದಹನವು ಹಳೆಯ ಅಶುಭ ವಸ್ತುಗಳನ್ನು ಸುಡುವಂತೆಯೇ, ಶಕ್ತಿಯು ಖಾಲಿಯಾದಂತೆಯೇ ನಿಮ್ಮ ಜೀವನದಲ್ಲಿನ ಆರ್ಥಿಕ ಅಡೆತಡೆಗಳು ಕ್ರಮೇಣ ದೂರವಾಗಬಹುದು. ಬಣ್ಣಗಳ ಹಬ್ಬವು ಕೊರತೆಯ ಅವಧಿಯ ನಂತರ ಸಮೃದ್ಧಿಯ ಬಣ್ಣಗಳು ನಿಮ್ಮ ಜೀವನವನ್ನು ಪ್ರವೇಶಿಸಬಹುದು ಎಂದು ಸೂಚಿಸುತ್ತದೆ. ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಈ ಸಮಯವು ನಿಮ್ಮ 2ನೇ ಮನೆ, ಸಂಪತ್ತು ಸಂಗ್ರಹಣೆ ಮತ್ತು ಮಾತು, ಮತ್ತು ನಿಮ್ಮ 11ನೇ ಮನೆಯ ಮೇಲೆ, ಆದಾಯ ಮತ್ತು ಲಾಭದ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತಿದೆ. ಲಕ್ಷ್ಮೀನಾರಾಯಣ ಯೋಗವು 2ನೇ ಮನೆಯನ್ನು ಬಲಪಡಿಸುತ್ತಿದೆ, ಉಳಿತಾಯವನ್ನು ಹೆಚ್ಚಿಸುತ್ತದೆ ಮತ್ತು ಸಂಪತ್ತಿನ ಸುಸ್ಥಿರತೆಯನ್ನು ಖಚಿತಪಡಿಸುತ್ತದೆ. ಏತನ್ಮಧ್ಯೆ ಧನಶಕ್ತಿ ಯೋಗವು 11ನೇ ಮನೆಯನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಹೆಚ್ಚುವರಿ ಆದಾಯದ ಮೂಲಗಳನ್ನು ತೆರೆಯಬಹುದು. ಇತ್ತೀಚಿನ ದಿನಗಳಲ್ಲಿ ವೆಚ್ಚಗಳು ಹೆಚ್ಚಾಗಿವೆ. ಹಠಾತ್ ವೆಚ್ಚಗಳು, ಕುಟುಂಬದ ಜವಾಬ್ದಾರಿಗಳು ಅಥವಾ ವಿಳಂಬವಾದ ಹೂಡಿಕೆಗಳು ನಿಮ್ಮ ಆರ್ಥಿಕ ಸಮತೋಲನದ ಮೇಲೆ ಪರಿಣಾಮ ಬೀರಿವೆ. ಕೆಲವು ಜನರು ಸಾಲ ಅಥವಾ ಸಾಲಗಳ ಬಗ್ಗೆಯೂ ಚಿಂತಿತರಾಗಿದ್ದಾರೆ, ಆದರೆ ಈಗ ಪರಿಸ್ಥಿತಿ ಕ್ರಮೇಣ ಸುಧಾರಿಸುವ ಸಾಧ್ಯತೆಯಿದೆ. ಮಾರ್ಚ್ ನಂತರ ಸ್ಥಗಿತಗೊಂಡ ಹಣವನ್ನು ಮರುಪಡೆಯಬಹುದು. ಸಂಬಳ ಹೆಚ್ಚಳ, ಬೋನಸ್ ಅಥವಾ ವ್ಯವಹಾರ ಲಾಭದ ಲಕ್ಷಣಗಳು ಕಂಡುಬರಬಹುದು. ನೀವು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿದ್ದರೆ ಅವರು ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡಬಹುದು. ಆದಾಗಲೂ ಈ ಸಮಯದಲ್ಲಿ ದುರಾಸೆಯನ್ನು ತಪ್ಪಿಸುವುದು ಮತ್ತು ಯೋಜಿತ ಹಣಕಾಸು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಮುಖ್ಯವಾಗಿರುತ್ತದೆ. ನಿಮ್ಮ ಕುಟುಂಬದಿಂದ ನಿಮಗೆ ಬೆಂಬಲ ಸಿಗುತ್ತದೆ ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚಾಗುತ್ತದೆ. ಈ ಸಮಯವು ನಿಮಗೆ ಕೇವಲ ಗಳಿಕೆ ಮಾತ್ರವಲ್ಲದೆ ಸರಿಯಾದ ನಿರ್ವಹಣೆಯೂ ಸಮೃದ್ಧಿಯ ಅಡಿಪಾಯ ಎಂದು ಕಲಿಸುತ್ತದೆ. ವೃಷಭರಾಶಿಯ 3ನೇ ಭವಿಷ್ಯವು ಈ ವಿಶೇಷ ಹೋಳಿಯೆಂದು ರೂಪುಗೊಂಡ ಲಕ್ಷ್ಮೀನಾರಾಯಣ ಯೋಗ ಮತ್ತು ಬುದ್ಧಾದಿತ್ಯ ರಾಜ್ಯಯೋಗವು ನಿಮ್ಮ 5ನೇ ಮನೆ, ಶಿಕ್ಷಣ, ಬುದ್ಧಿವಂತಿಕೆ, ಸಂತತಿ ಮತ್ತು ಸೃಜನಶೀಲತೆಯನ್ನು ಸಕ್ರಿಯಗೊಳಿಸುತ್ತಿವೆ ಎಂದು ಸೂಚಿಸುತ್ತದೆ. ಹೋಳಿ ಕೇವಲ ಆಚರಣೆಯಲ್ಲ, ಆದರೆ ಹೊಸ ಕಲಿಕೆ ಮತ್ತು ಹೊಸ ಆರಂಭದ ಸಂಕೇತವಾಗಿದೆ. ಬೆಂಕಿ ಅಜ್ಞಾನವನ್ನು ಸುಡುವಂತೆಯೇ ಈ ಸಮಯವು ನಿಮ್ಮ ಅನುಮಾನಗಳು ಮತ್ತು ಗೊಂದಲಗಳನ್ನು ಹೋಗಲಾಡಿಸಬಹುದು. ಕೆಲವು ಸಮಯದಿಂದ ನೀವು ನಿಮ್ಮ ಅಧ್ಯಯನದಲ್ಲಿ ಏಕಾಗ್ರತೆಯ ಕೊರತೆಯನ್ನು ಅನುಭವಿಸುತ್ತಿದ್ದಿರಿ. ಕಠಿಣ ಪರಿಶ್ರಮದ ಹೊರತಾಗಿಯೂ ನೀವು ಬಯಸಿದ ಫಲಿತಾಂಶಗಳನ್ನು ಪಡೆಯುತ್ತಿರಲಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಹೆಚ್ಚಿದ ಮಾನಸಿಕ ಒತ್ತಡದಲ್ಲಿದ್ದರು, ಆದರೆ ಈಗ ಸಂದರ್ಭಗಳು ಅನುಕೂಲವಾಗುವ ಲಕ್ಷಣಗಳನ್ನು ತೋರಿಸುತ್ತಿವೆ. ಮಾರ್ಚ್ ನಂತರ ಅಧ್ಯಯನದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ, ನಿಮ್ಮ ಸ್ಮರಣಶಕ್ತಿ ಬಲಗೊಳ್ಳುತ್ತದೆ ಮತ್ತು ಕಠಿಣವಾದ ವಿಷಯಗಳು ಸಹ ಕ್ರಮೇಣ ಅರ್ಥವಾಗುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಸಕಾರಾತ್ಮಕ ಫಲಿತಾಂಶಗಳನ್ನು ನೋಡಬಹುದು. ಉನ್ನತ ಶಿಕ್ಷಣ ಅಥವಾ ವೃತ್ತಿಪರ ಕೋರ್ಸುಗಳಿಗೆ ಅರ್ಜಿ ಸಲ್ಲಿಸುವವರು ಒಳ್ಳೆಯ ಸುದ್ದಿಯನ್ನು ಪಡೆಯಬಹುದು. ಇದು ಶಿಸ್ತನ್ನು ಕಾಪಾಡಿಕೊಳ್ಳುವ ಸಮಯ. ಹೋಳಿಯ ಸಂದೇಶವೆಂದರೆ ಹಳೆಯ ಭಯಗಳನ್ನು ಸುಟ್ಟು ಹೊಸ ಆತ್ಮವಿಶ್ವಾಸದಿಂದ ಮುಂದುವರಿಯುವುದು. ಶಿಕ್ಷಕರು ಮತ್ತು ಕುಟುಂಬದಿಂದ ನಿಮಗೆ ಬೆಂಬಲ ಸಿಗುತ್ತದೆ. ನಿಮ್ಮ ಕಠಿಣ ಪರಿಶ್ರಮವು ಈಗ ಫಲ ನೀಡಲು ಪ್ರಾರಂಭಿಸಿದೆ.
ವೃಷಭರಾಶಿಯ 4ನೇ ಭವಿಷ್ಯ, 4ನೇ ಸಂಖ್ಯೆ. ಈ ಹೋಳಿಯಲ್ಲಿ ರೂಪುಗೊಂಡ ಶುಭಯೋಗವು ನಿಮ್ಮ 7ನೇ ಮನೆ, ಮದುವೆ ಮತ್ತು ಪಾಲುದಾರಿಕೆ, ಮತ್ತು 5ನೇ ಮನೆಗೆ ಮಾಧುರ್ಯವನ್ನು ತರುತ್ತದೆ. ಹೋಳಿ ಪ್ರೀತಿ, ಒಗ್ಗಟ್ಟು ಮತ್ತು ಬಂಧಗಳನ್ನು ಬಣ್ಣಿಸುವ ಹಬ್ಬವಾಗಿದೆ. ಹಿಂದೆ ಬಂಧಗಳಲ್ಲಿ ಸ್ವಲ್ಪ ದೂರ ಅಥವಾ ತಪ್ಪು ತಿಳುವಳಿಕೆ ಇರಬಹುದು. ಸಂವಹನದ ಕೊರತೆಯು ಅನುಮಾನಗಳಿಗೆ ಕಾರಣವಾಯಿತು. ಆದರೆ ಈಗ ಪರಿಸ್ಥಿತಿಗಳು ಸುಧಾರಿಸುತ್ತಿವೆ. ಹೋಳಿಕಾ ದಹನದೊಂದಿಗೆ ಹೃದಯದಲ್ಲಿ ಕಹಿ ಕೂಡ ಕರಗಬಹುದು. ಅವಿವಾಹಿತರಿಗೆ ವಿಶೇಷ ವ್ಯಕ್ತಿಯ ಆಗಮನ ಸಾಧ್ಯ. ಹಳೆಯ ಸ್ನೇಹಿತನೊಂದಿಗಿನ ಸಂಬಂಧ ಗಾಢವಾಗಬಹುದು. ವಿವಾಹಿತರಿಗೆ ಅವರ ವೈವಾಹಿಕ ಜೀವನದಲ್ಲಿ ಮಾಧುರ್ಯ ಮತ್ತು ಸಹಕಾರ ಹೆಚ್ಚಾಗುತ್ತದೆ. ಸ್ನೇಹಿತರೆ, ಇದು ಅಹಂಕಾರವನ್ನು ಬಿಟ್ಟು ಪ್ರೀತಿಯನ್ನು ಸ್ವೀಕರಿಸುವ ಸಮಯ. ಒಂದು ಸಣ್ಣ ಮುನಸ್ಸುಬಿಕೆಯು ದೊಡ್ಡ ಪರಿವರ್ತನೆಗಳನ್ನು ತರಬಹುದು. ಹೋಳಿಯ ಬಣ್ಣಗಳು ನಿಮ್ಮ ಜೀವನದಲ್ಲಿ ನಂಬಿಕೆ ಮತ್ತು ವಾತ್ಸಲ್ಯವನ್ನು ತರುತ್ತದೆ. ವಿಸ್ತರಿಸುತ್ತದೆ. 5ನೇ ಸಂಖ್ಯೆ. ವೃಷಭರಾಶಿಯ 5ನೇ ಭವಿಷ್ಯ ನಿರ್ವಿಷ್ಟವಾಗಿ ಕುಟುಂಬ ಮತ್ತು ದೇಶೀಯ ಸಂತೋಷಕ್ಕೆ ಸಂಬಂಧಿಸಿದೆ. ಈ ಸಮಯದಲ್ಲಿ ಶುಭಯೋಗವು ನಿಮ್ಮ 4ನೇ ಮನೆ, ತಾಯಿಯ ಸಂತೋಷ ಮತ್ತು ಸಂಪತ್ತನ್ನು ಬಲಪಡಿಸುತ್ತಿದೆ. ಹೋಳಿ ಕುಟುಂಬವನ್ನು ಒಂದುಗೂಡಿಸಲು ಮತ್ತು ಮನೆಯನ್ನು ಸಕಾರಾತ್ಮಕ ಶಕ್ತಿಯಿಂದ ತುಂಬಲು ಉದ್ದೇಶಿಸಲಾದ ಹಬ್ಬವಾಗಿದೆ. ಇತ್ತೀಚೆಗೆ ಮನೆಯ ವಾತಾವರಣದಲ್ಲಿ ಒತ್ತಡ ಅಥವಾ ಆರ್ಥಿಕ ಚಿಂತೆಗಳನ್ನು ಅನುಭವಿಸಲಾಗಿದೆ. ಮಹಿಳೆಯರು ಜವಾಬ್ದಾರಿಗಳ ಹೊರೆಯನ್ನು ಅನುಭವಿಸಿದರು. ಆದರೆ ಈಗ ಸುಧಾರಣೆಯ ಲಕ್ಷಣಗಳು ಕಂಡುಬರುತ್ತಿವೆ. ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯ ಹೆಚ್ಚಾಗುತ್ತದೆ. ಕುಟುಂಬ ಸದಸ್ಯರು ಪರಸ್ಪರ ಹೆಚ್ಚು ಸಮರ್ಥನೆ ನೀಡುತ್ತಾರೆ. ಮಹಿಳೆಯರು ಗೌರವ ಮತ್ತು ಮೆಚ್ಚುಗೆಯನ್ನು ಪಡೆಯುತ್ತಾರೆ. ಮನೆಗೆ ಶುಭ ಕಾರ್ಯಕ್ರಮಗಳು, ಅಲಂಕಾರಗಳು ಅಥವಾ ಹೊಸ ವಸ್ತುಗಳು ಬರುವ ಸಾಧ್ಯತೆಯಿದೆ. ತಾಯಿಯ ಆರೋಗ್ಯ ಸುಧಾರಿಸಬಹುದು. ಕುಟುಂಬದಲ್ಲಿ ಶುಭ ಚರ್ಚೆಗಳು ಅಥವಾ ಒಳ್ಳೆಯ ಸುದ್ದಿ ಬರುವ ಸೂಚನೆಗಳಿವೆ. ಈ ಬಾರಿ ಹೋಳಿಯ ಬಣ್ಣಗಳು ಗೋಡೆಗಳನ್ನು ಮಾತ್ರವಲ್ಲದೆ ಹೃದಯಗಳನ್ನು ಸಹ ಬಣ್ಣಿಸುತ್ತವೆ. ಈ ಸಮಯ ಕುಟುಂಬದಲ್ಲಿ ಸ್ಥಿರತೆ, ಪ್ರೀತಿ ಮತ್ತು ಭದ್ರತೆಯ ಪ್ರಜ್ಞೆಯನ್ನು ಬಲಪಡಿಸುತ್ತದೆ. ವೃಷಭರಾಶಿಯ 6ನೇ ಭವಿಷ್ಯ, 6ನೇ ಸಂಖ್ಯೆ. ಈ ನಿರ್ದಿಷ್ಟ ಹೋಳಿಯಂದು ರೂಪುಗೊಂಡ ಶುಭಯೋಗವು ನಿಮ್ಮ 6ನೇ ಮನೆಯಾದ ಅನಾರೋಗ್ಯ, ಸಾಲ, ಶತ್ರುಗಳು ಮತ್ತು ದೈನಂದಿನ ದಿನಚರಿಯನ್ನು ಸಮತೋಲನಗೊಳಿಸುತ್ತದೆ ಎಂದು ಸೂಚಿಸುತ್ತದೆ. ಹೋಳಿ ಕೇವಲ ಬಾಹ್ಯ ಬಣ್ಣಗಳ ಆಚರಣೆಯಲ್ಲ, ಆದರೆ ಒಳಗೆ ಸಂಗ್ರಹಿಸಲಾದ ಆಯಾಸ, ಒತ್ತಡ ಮತ್ತು ನಕಾರಾತ್ಮಕತೆಯನ್ನು ಸುಡುವ ಅವಕಾಶವಾಗಿದೆ. ಸ್ನೇಹಿತರೆ, ನೀವು ಕೆಲವು ಸಮಯದಿಂದ ದೈಹಿಕ ಮತ್ತು ಮಾನಸಿಕ ಒತ್ತಡವನ್ನು ಅನುಭವಿಸುತ್ತಿದ್ದೀರಿ. ಕೆಲಸದ ಹೊರೆ, ಕುಟುಂಬದ ಜವಾಬ್ದಾರಿಗಳು ಮತ್ತು ಭವಿಷ್ಯದ ಬಗ್ಗೆ ಚಿಂತೆಗಳು ನಿಮ್ಮ ಶಕ್ತಿಯನ್ನು ಕುಂಠಿತಗೊಳಿಸಿವೆ. ಕೆಲವರು ಹೊಟ್ಟೆ, ಗಂಟಲು, ಕುತ್ತಿಗೆ ಅಥವಾ ಮಧುಮೇಹಕ್ಕೆ ಸಂಬಂಧಿಸಿದ ಸಣ್ಣಪುಟ್ಟ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದರು. ಈಗ ಈ ಶುಭ ಗ್ರಹ ಜೋಡಣೆಯು ಕ್ರಮೇಣ ಪರಿಹಾರವನ್ನು ಸೂಚಿಸುತ್ತದೆ. ಹೋಳಿಕಾ ದಹನದೊಂದಿಗೆ ನೀವು ಸಾಂಕೇತಿಕವಾಗಿ ನಿಮ್ಮ ಅನಾರೋಗ್ಯ ಮತ್ತು ಒತ್ತಡವನ್ನು ಬೆಂಕಿಗೆ ತ್ಯಾಗ ಮಾಡಬಹುದು. ಮಾರ್ಚ್ ನಂತರ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆಯ ಲಕ್ಷಣಗಳನ್ನು ನೀವು ನೋಡುತ್ತೀರಿ. ನಿಮ್ಮ ದೈನಂದಿನ ದಿನಚರಿಯಲ್ಲಿ ಸುಧಾರಣೆ ತರುವ ಸಮಯವಿದು. ನಿಯಮಿತ ವ್ಯಾಯಾಮ, ಯೋಗ ಮತ್ತು ಸಮತೋಲಿತ ಆಹಾರವು ಗಮನಾರ್ಹ ಪ್ರಯೋಜನಗಳನ್ನು ತರುತ್ತದೆ. ಮಾನಸಿಕವಾಗಿ ನೀವು ಮೊದಲಿಗಿಂತ ಹೆಚ್ಚು ಸ್ಥಿರ ಮತ್ತು ಸಕಾರಾತ್ಮಕತೆಯನ್ನು ಅನುಭವಿಸುವಿರಿ. ದೀರ್ಘಕಾಲದಿಂದ ಸಮಸ್ಯೆಯೊಂದಿಗೆ ಹೋರಾಡುತ್ತಿರುವವರು ಸರಿಯಾದ ಚಿಕಿತ್ಸೆ ಅಥವಾ ಮಾರ್ಗದರ್ಶನವನ್ನು ಕಂಡುಕೊಳ್ಳಬಹುದು. ಆರೋಗ್ಯವೇ ನಿಜವಾದ ಸಂಪತ್ತು ಎಂದು ನಿಮಗೆ ನೆನಪಿಸಲು ಈ ಸಮಯ ಬಂದಿದೆ. ಹೋಳಿಯ ಬಣ್ಣಗಳು ಈ ಬಾರಿ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ತುಂಬುತ್ತವೆ. ಸಂಖ್ಯೆ 7. ವೃಷಭರಾಶಿಯವರ 7ನೇ ಭವಿಷ್ಯವಾಣಿಯು ಈ ವರ್ಷ ಹೋಳಿಯೆಂದು ರೂಪುಗೊಂಡ ಶುಭಯೋಗವು ನಿಮ್ಮ 9ನೇ ಮನೆ, ಅದೃಷ್ಟ, ಧರ್ಮ, ಪ್ರಯಾಣ ಮತ್ತು ಗುರುವಿನ ಅನುಗ್ರಹವನ್ನು ಸಕ್ರಿಯಗೊಳಿಸುತ್ತಿದೆ ಎಂದು ತೋರಿಸುತ್ತದೆ. ಹೋಳಿ ಬದಲಾವಣೆ ಮತ್ತು ಅದೃಷ್ಟದ ಸಂಕೇತವಾಗಿದೆ. ಬಣ್ಣಗಳು ಜೀವನವನ್ನು ಕ್ಷಣಾರ್ಧದಲ್ಲಿ ಪರಿವರ್ತಿಸುವಂತೆಯೇ ಅವು ಹೊಸ ನೋಟವನ್ನು ನೀಡುತ್ತವೆ. ಅದೇ ರೀತಿ ಈ ಸಮಯವು ನಿಮ್ಮ ಹಣೆಬರಹದ ಬಣ್ಣಗಳನ್ನು ಬದಲಾಯಿಸಬಹುದು. ಹಿಂದೆ ನಿಮ್ಮ ಕಠಿಣ ಪರಿಶ್ರಮದ ಹೊರತಾಗಿಯೂ ಅದೃಷ್ಟವು ನಿಮ್ಮ ಕಡೆ ಇಲ್ಲ ಎಂದು ನೀವು ಭಾವಿಸಿದ್ದೀರಿ. ಯೋಜನೆಗಳು ರೂಪಿಸಲಾಗಿದ್ದು, ಆದರೆ ಒಂದಲ್ಲ ಒಂದು ಕಾರಣಕ್ಕಾಗಿ ಸ್ಥಗಿತಗೊಂಡವು. ಈಗ 9ನೇ ಮನೆಯ ಸಕ್ರಿಯಗೊಳಿಸಿಕೆಯು ನಿಮಗೆ ಅದೃಷ್ಟವನ್ನು ತರಬಹುದು. ಮಾರ್ಚ್ ನಂತರ ನೀವು ಧಾರ್ಮಿಕ ಪ್ರಯಾಣ ಅಥವಾ ತೀರ್ಥಯಾತ್ರೆಗೆ ಹೋಗಲು ಅವಕಾಶವನ್ನು ಹೊಂದಿರಬಹುದು. ಈ ಪ್ರಯಾಣವು ವಿಹಾರ ಮಾತ್ರವಲ್ಲದೆ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಸಾಧನವೂ ಆಗಿರುತ್ತದೆ. ಕೆಲವರಿಗೆ ದೀರ್ಘ ಪ್ರಯಾಣ ಅಥವಾ ವಿದೇಶಿ ಪ್ರಯಾಣವು ಉದ್ಭವಿಸಬಹುದು. ನೀವು ಸ್ನೇಹಿತರು, ಶಿಕ್ಷಕರು ಮತ್ತು ಮೇಲಧಿಕಾರಿಗಳ ಆಶೀರ್ವಾದವನ್ನು ಪಡೆಯುತ್ತೀರಿ. ಬಾಕಿ ಉಳಿದ ಕೆಲಸಗಳನ್ನು ಪೂರ್ಣಗೊಳಿಸುವ ಸಾಧ್ಯತೆಯಿದೆ. ನೀವು ಹೊಸ ಯೋಜನೆಯನ್ನು ಪ್ರಾರಂಭಿಸಲು ಬಯಸಿದರೆ ಈ ಸಮಯ ಅನುಕೂಲವಾಗಿದೆ. ಹೋಳಿಯ ಮಂತ್ರವಿದು: ನಂಬಿಕೆಯನ್ನು ಹೊಂದಿ,
ಸಮಯ ಬದಲಾಗುತ್ತದೆ. ಈ ಹಬ್ಬ ನಿಮ್ಮ ಜೀವನದಲ್ಲಿ ಅದೃಷ್ಟ, ನಂಬಿಕೆ ಮತ್ತು ಹೊಸ ದಿಕ್ಕನ್ನು ತರಬಹುದು. ಸಂಖ್ಯೆ 8. ವೃಷಭ ರಾಶಿಯವರಿಗೆ ಹೋಳಿಕಾ ದಹನದ ಪವಿತ್ರ ಮತ್ತು ಪರಿಣಾಮಕಾರಿ ಪರಿಹಾರ. ಪ್ರಿಯ ವೃಷಭ ರಾಶಿಯವರೇ, ಈ ಹೋಳಿ ಕೇವಲ ಬಣ್ಣಗಳ ಆಚರಣೆಯಲ್ಲ, ಇದು ನಿಮ್ಮ ಜೀವನದಲ್ಲಿ ನಿಶ್ಚಲವಾದ ಶಕ್ತಿಯನ್ನು ಮತ್ತೆ ಹರಿವಂತೆ ಮಾಡುವ ಅವಕಾಶವಾಗಿದೆ. ಹೋಳಿಕಾ ದಹನದ ಬೆಂಕಿಯನ್ನು ಹೊತ್ತಿದಾಗ ಅದನ್ನು ಕೇವಲ ಆಚರಣೆಯೆಂದು ತಿಳಿಯಬೇಡಿ, ಬದಲಾಗಿ ನಿಮ್ಮ ದುಃಖಗಳು, ಭಯಗಳು, ಸಾಲಗಳು, ಒತ್ತಡ ಮತ್ತು ಮಾನಸಿಕ ಗೊಂದಲಗಳನ್ನು ಒಪ್ಪಿಸುವ ದೈವಿಕ ಶಕ್ತಿಯೆಂದು ಪರಿಗಣಿಸಿ. ಹೋಳಿಕಾ ದಹನದ ರಾತ್ರಿ ಈ ವಿಶೇಷ ಆಚರಣೆಯನ್ನು ಮಾಡಿ. ಸ್ನಾನ ಮಾಡಿ ಮತ್ತು ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ. ಸಾಧ್ಯವಾದರೆ ತಿಳಿ ಗುಲಾಬಿ ಅಥವಾ ಬಿಳಿ ಬಣ್ಣವನ್ನು ಧರಿಸಿ. ಬೆಂಕಿಯ ಮುಂದೆ ನಿಂತು ನಿಮ್ಮ ಕೈಗಳನ್ನು ಮುಗಿದು ಮೌನವಾಗಿ ಪ್ರಾರ್ಥಿಸಿ. ಓ ವಿಷ್ಣು ಮತ್ತು ಲಕ್ಷ್ಮೀ ದೇವತೆ, ನನ್ನ ಜೀವನದ ಎಲ್ಲಾ ಅಡೆತಡೆಗಳನ್ನು ನಾನು ಈ ಬೆಂಕಿಗೆ ಒಪ್ಪಿಸುತ್ತೇನೆ. ನನಗೆ ಸ್ಥಿರತೆ, ಸಮೃದ್ಧಿ ಮತ್ತು ಮಾನಸಿಕ ಶಾಂತಿಯನ್ನು ನೀಡು. ಇವುಗಳನ್ನು ಭಕ್ತಿಯಿಂದ ಬೆಂಕಿಗೆ ಅರ್ಪಿಸಿ. 5 ಸಂಪೂರ್ಣ ಅರಿಶಿಣ ಉಂಡೆಗಳು, ಅದೃಷ್ಟ ಮತ್ತು ಸ್ಥಿರ ಸಂಪತ್ತಿಗಾಗಿ ಸ್ವಲ್ಪ ಕಪ್ಪು ಎಳ್ಳು, ನಕಾರಾತ್ಮಕತೆಯನ್ನು ದೂರ ಮಾಡಲು ಬೆಲ್ಲ ಮತ್ತು ಕಡಲೆ, ಜೀವನದಲ್ಲಿ ಸಿಹಿತನ ಮತ್ತು ಸಮತೋಲನಕ್ಕಾಗಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 11 ಅಥವಾ 21 ಬಾರಿ ಜಪಿಸಿ. 5 ಅಥವಾ 7 ಬಾರಿ ಬೆಂಕಿಯನ್ನು ಪ್ರದಕ್ಷಿಣೆ ಹಾಕಲು ಪ್ರತಿ ಪ್ರದಕ್ಷಿಣೆಗೆ ಸಕಾರಾತ್ಮಕ ಸಂಕಲ್ಪವನ್ನು ಮಾಡಿ. ಆರೋಗ್ಯ, ಸಂಪತ್ತು, ಕುಟುಂಬ, ವೃತ್ತಿ, ಮಾನಸಿಕ ಶಾಂತಿ ಮತ್ತು ದೈವಿಕ ಆಶೀರ್ವಾದಕ್ಕಾಗಿ ಹೋಳಿಯ ಮರುದಿನ ಅಗತ್ಯವಿರುವ ಯಾರಿಗಾದರೂ ಸಿಹಿತಿಂಡಿಗಳು ಅಥವಾ ಧಾನ್ಯಗಳನ್ನು ದಾನ ಮಾಡಿ. ಈ ದಾನ ನಿಮ್ಮ ಜೀವನದಲ್ಲಿ ಸ್ಥಿರವಾದ ಸಮೃದ್ಧಿಯನ್ನು ಆಹ್ವಾನಿಸುತ್ತದೆ. ಸ್ನೇಹಿತರೆ, ಪರಿಹಾರದ ಶಕ್ತಿ ನಿಮ್ಮ ಭಾವನೆಗಳು ಮತ್ತು ನಂಬಿಕೆಯಲ್ಲಿದೆ. ನಿಮ್ಮ ಹೃದಯವು ಸತ್ಯವಾದರೆ ಈ ಬೆಂಕಿಯು ನಿಮ್ಮ ಜೀವನದ ಕತ್ತಲಿ ಸಂದರ್ಭಗಳನ್ನು ಬೆಳಕಾಗಿ ಪರಿವರ್ತಿಸುತ್ತದೆ. ಪ್ರಿಯ ವೀಕ್ಷಕರೇ, ಈ ಭವಿಷ್ಯದ ಚಿಹ್ನೆ ಮತ್ತು ವೃಷಭ ರಾಶಿಯವರಿಗೆ ಪವಿತ್ರ ಪರಿಹಾರ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಅದನ್ನು ಓದಿ ಮುಂದುವರಿಯಬೇಡಿ. ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಮತ್ತು ನಿಮ್ಮ ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಿ. ಕಮೆಂಟ್ಗಳಲ್ಲಿ ನಂಬಿಕೆ ಮತ್ತು ಭಕ್ತಿಯಿಂದ ಜೈ ಲಕ್ಷ್ಮೀನಾರಾಯಣ್ ಎಂದು ಬರೆಯಿರಿ. ನೀವು ಆಯ್ಕೆ ಮಾಡಿದ ಈ ಹೆಸರು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ತುಂಬುತ್ತದೆ. ಈ ಮಂತ್ರವನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಯಾಕೆಂದರೆ ನಿಮ್ಮ ಒಂದು ಪ್ರಯತ್ನವು ಯಾರೊಬ್ಬರ ಜೀವನದಲ್ಲಿ ಭರವಸೆಯ ದೀಪವನ್ನು ಬೆಳಗಿಸಲು ಸಾಧ್ಯವಿದೆ. ಈ ಹೋಳಿ ನಿಮ್ಮ ಜೀವನದ ಪ್ರತಿಯೊಂದು ಚಿಂತೆಯೂ ಬೆಂಕಿಯಲ್ಲಿ ಕರಗಲಿ ಮತ್ತು ಸಂತೋಷ, ಸಮೃದ್ಧಿ, ಪ್ರೀತಿ ಮತ್ತು ಯಶಸ್ಸಿನ ಬೆಳಗಾಡುವ ಬಣ್ಣಗಳು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಲಿ ಎಂದು ನಾನು ದೇವರನ್ನು ಪ್ರಾರ್ಥಿಸುತ್ತೇನೆ. ನಿಮ್ಮೆಲ್ಲರಿಗೂ ಸಂತೋಷ ಮತ್ತು ಸಂತೋಷದಾಯಕ ಹೋಳಿ ಹಬ್ಬದ ಶುಭಾಶಯಗಳು. ಸ್ನೇಹಿತರೆ, ಈ ಮಾಹಿತಿಯು ಸಾಂಪ್ರದಾಯಿಕ ಜ್ಯೋತಿಷ್ಯ ನಂಬಿಕೆಗಳ ಆಧಾರಿತ. ಇದು ಕೇವಲ ಸಾಮಾನ್ಯ ಮಾರ್ಗದರ್ಶಕವಾಗಿ ಮಾತ್ರ ಉದ್ದೇಶಿಸಲಾಗಿದೆ. ಧನ್ಯವಾದಗಳು ಸ್ನೇಹಿತರೆ.